ಸಾಲ್ವ್ ಮಾಡೋದಕ್ಕೆ ಎ ಡಾಟ್ ಬಿ ಎ ಕ್ರಾಸ್ ಬಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇವೆಲ್ಲನ ಜಾಯಿನ್ ಮಾಡೋವಂಥ ಒಂದು ಫಾರ್ಮುಲಾ. ಸೊ ಆ ಫಾರ್ಮುಲಾ ಏನು ಅಂದರೆ ಎ ಕ್ರಾಸ್ ಬಿ ಹೋಲ್ ಸ್ಕ್ವಯರ್ ಪ್ಲಸ್ ಎ ಡಾಟ್ ಬಿ ಹೋಲ್ ಸ್ಕ್ವಯರ್ ಈಕ್ವಲ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವಯರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವಯರ್. ಸೊ ಈ ಫಾರ್ಮುಲಾನ ಯೂಸ್ ಮಾಡಬೇಕು ನಾವು. ಸೊ ಅದರಲ್ಲಿ ಏನೇನು ಕೊಟ್ಟಿದ್ದಾರೆ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎ ಡಾಟ್ ಬಿ ಬಂದು 12 ಸ್ಕ್ವಯರ್, ಎ ಕ್ರಾಸ್ ಬಿ ಅದು ಬೇಕಾಗಿದೆ, ಅದು ಹಾಗೆ ಇಟ್ಕೊಳ್ಳಿ. ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ಎ ಕೊಟ್ಟಿದ್ದಾರೆ 10 ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕೊಟ್ಟಿದ್ದಾರೆ 2. ಸೊ ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ಎ ಕ್ರಾಸ್ ಬಿ ಸಿಗುತ್ತೆ ನಮಗೆ. ಇದು 144 ಆಗುತ್ತೆ. ಸೊ 10 ಸ್ಕ್ವೇರ್ ಅಂದರೆ 100, 2 ಸ್ಕ್ವೇರ್ ಅಂದರೆ 4, ಸೊ ಟೋಟಲಿ 400 ಆಯಿತು. ಸೊ ಟ್ರಾನ್ಸ್ಪೋಸ್ 144 to RHS. ಸೊ ಇದು ಸಬ್ಟ್ರಾಕ್ಷನ್ ಮಾಡಿದ್ರೆ ಸೊ 256 ಬರುತ್ತೆ. So then to find the a cross b, take the square root of 256. So it will be 16. So option D is the correct answer. Hi. ಈ ಪ್ರಾಬ್ಲಮ್ನ CET ಎಕ್ಸಾಮ್ 2023ನಲ್ಲಿ ಕೇಳಿದ್ದಾರೆ. ಇದು ಮಾಡೋದು ತುಂಬ ಸುಲಭ ಇದು. ಸೊ ಫಾರ್ಮುಲಾ ಗೊತ್ತಿದ್ರೆ ಸಾಕು. ಸೊ ಇಲ್ಲಿ ಫಾರ್ಮುಲಾ ಅಂದರೆ ಈ ಎ ಕ್ರಾಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಡಾಟ್ ಬಿ ಹೋಲ್ ಸ್ಕ್ವೇರ್ ಏನಿದೆ ಇದು ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇವೆಲ್ಲನೂ ಜಾಯಿನ್ ಮಾಡೋವಂಥ ಒಂದು ಫಾರ್ಮುಲಾನ ಬರ್ಕೋಬೇಕು. ಸೊ ಎ ಕ್ರಾಸ್ ಬಿ ಹೋಲ್ ಸ್ಕ್ವೇರ್ ಎ ಡಾಟ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಈ ಥರ ಬರ್ಕೊಂಡು ಅವರು ಏನೇನು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದಿಷ್ಟ ನೋಡಿ, ಇದು ವ್ಯಾಲ್ಯೂ 144 ಆಗುತ್ತೆ. ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕೊಟ್ಟಿದ್ದಾರೆ 4 ಅಂತ, 4 ಸ್ಕ್ವೇರ್ ಬರ್ಕೊಳ್ಳಿ. ಇದು ನಮಗೆ ಬೇಕಾಗಿರೋ ಅಂಥದ್ದು. ಸೊ 144 ಮತ್ತು ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 16, 4 ಸ್ಕ್ವೇರ್ ಅಂದರೆ 16, ಅದು ಇಲ್ಲಿ ಬರ್ಕೊಳ್ಳೋಣ. ಸೊ ಇಷ್ಟು ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಅಥವಾ ನೀವು ಸ್ಕ್ವೇರ್ ರೂಟ್ನ ಡೈರೆಕ್ಟಾಗಿ ತೊಗೊಂಡ್ರೆ ಇದು ಸ್ಕ್ವೇರ್ನ ಈ ಕಡೆ ತೊಗೊಂಡಾಗ ಅಂಡರ್ ದ ರೂಟ್ 144/16 ಆಗುತ್ತೆ. ಇದು ಕ್ಯಾನ್ಸಲ್ ಮಾಡೋದೇನು ಬೇಡ. ಇಲ್ಲಿ ಇದಕ್ಕೆ 12, ಇದಕ್ಕೆ 4 ಬರುತ್ತೆ ನೋಡಿ, ಇಲ್ಲಿ ಈಸಿಯಾಗಿ ಕ್ಯಾನ್ಸಲ್ ಮಾಡ್ಕೋಬೋದು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಂದು 3 ಬರುತ್ತೆ. ಸೊ ಅಲ್ಲಿಗೆ ಆಪ್ಷನ್ ಡಿ ಅಂತಂದು ಕರೆಕ್ಟ್ ಆಗುತ್ತೆ. ಹಾಯ್, ಈ ಪ್ರಾಬ್ಲಮ್ನಲ್ಲಿ ಮ್ಯಾಗ್ನಿಟ್ಯೂಡ್ ಎ ಮ್ಯಾಗ್ನಿಟ್ಯೂಡ್ ಬಿ ಮತ್ತು ಇದೇನೋ ಒಂದು ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬೇಕು. ಇದು ಮಾಡೋವಂಥದ್ದು ತುಂಬ ಸುಲಭ ಇದು. ಈಗ ನಾವೇನು ಮಾಡಬೇಕು ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಮತ್ತು ಈ ಏನು ಎಕ್ಸ್ಪ್ರೆಷನ್ ಇದೆ ರ್ಯಾಡಿಕ್ಯಾಂಡ್ ಈ ಸ್ಕ್ವೇರ್ ರೂಟ್ ಒಳಗಡೆ ಇರೋವಂಥದ್ದು ಅದನ್ನು ಕನೆಕ್ಟ್ ಮಾಡುವಂಥ ಒಂದು ಫಾರ್ಮುಲಾ ಬರ್ಕೊಳ್ಬೇಕು ನಾವು. ಸೊ ಆ ಫಾರ್ಮುಲಾ ಯಾವುದು ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ಬಿ ಹೋಲ್ ಸ್ಕ್ವೇರ್ ಮತ್ತು ಎ ಡಾಟ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಮ್ಯಾಗ್ನಿಟ್ಯೂಡ್ ಎ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಬಿ ಸ್ಕ್ವೇರ್ ಅಂತ. ಇದರಲ್ಲಿ ಏನು ಮಾಡಬೇಕಂದ್ರೆ ಇದು ಮ್ಯಾಗ್ನಿಟ್ಯೂಡ್ ಎ ಮತ್ತು ಮ್ಯಾಗ್ನಿಟ್ಯೂಡ್ ಬಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅವರು. ಸೊ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಬೇಕು. ಅಲ್ಲಿಗೆ ಇದು 256 ಆಗುತ್ತೆ. ಇದು 4 ಸ್ಕ್ವೇರು 16 ಆಗುತ್ತೆ. ಮತ್ತು ಎರಡೂ ಕಡೆ ಸ್ಕ್ವೇರ್ ರೂಟ್ ತೊಗೊಂಡ್ರೆ ಯು ಟೇಕ್ ದ ಸ್ಕ್ವೇರ್ ರೂಟ್ ಆನ್ ಬೋತ್ ದ ಸೈಡ್ಸ್. ಅವಾಗೇನು ಸಿಗುತ್ತೆ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಸ್ಕ್ವೇರ್ ಪ್ಲಸ್ ಎ ಡಾಟ್ ಬಿ ಸ್ಕ್ವೇರ್ ಮತ್ತು ಅದಕ್ಕೆ ಸ್ಕ್ವೇರ್ ರೂಟು, ಇಲ್ಲೂ ಸ್ಕ್ವೇರ್ ರೂಟು. ಈಗ ಸ್ಕ್ವೇರ್ ರೂಟ್ ಆಫ್ 256 ಅಂದರೆ 16, ಇದು 4 ಬರುತ್ತೆ. ಅಲ್ಲಿಗೆ 16 × 4 64 ಆಯಿತು. ಸೊ ಡಿ ಈಸ್ ದಿ ಕರೆಕ್ಟ್ ಆಪ್ಷನ್. ಹಾಯ್, ಸೊ ಈ ಪ್ರಾಬ್ಲಮ್ನ CET ಎಕ್ಸಾಮ್ 2023ನಲ್ಲಿ ಕೇಳಿದ್ದಾರೆ. ಇದು ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಡು ಈಗ ಇಲ್ಲಿ ಈಸಿ ಮೆಥಡ್ ಏನಂತಂದರೆ ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸು.
ಸೊ ಎರಡು ಕಡೆ ಸ್ಕ್ವೇರ್ ತಗೋಬೇಕು. ಸೊ ಇದಕ್ಕೆ ಒಂದು ಫಾರ್ಮುಲಾ ಇದೆ. ಸೊ ನಾರ್ಮಲಿ ನಾವು ಅದನ್ನು ಯೂಸ್ ಮಾಡ್ತೀವಿ. ನಾವು ಅದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಥರದಲ್ಲಿ ಇಲ್ಲೂ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದು ವೆಕ್ಟರ್ಸ್ ಇದ್ದಾಗ ಈ ಫಾರ್ಮುಲಾ ಬರೀಬೇಕು. ಸೊ ಇನ್ ದ ಸೇಮ್ ವೇ ಇದಕ್ಕೂ ಒಂದು ಫಾರ್ಮುಲಾ ಇದೆ. ಏನಂತಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಮೈನಸ್ 2 ಟೈಮ್ಸ್ ಎ ಡಾಟ್ ಬಿ ಅಂತ ಆಗುತ್ತೆ. ಇದು ನಾರ್ಮಲಿ ನಾವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಯೂಸ್ ಮಾಡ್ತೀವಲ್ಲ ಆ ಥರದ್ದು ಫಾರ್ಮುಲಾ ಇದು. ಸೊ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ LHS RHS ಅಲ್ಲಿ, ಮತ್ತು ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಇದು ರಿಮೈನಿಂಗ್ ಟರ್ಮ್ಸ್ ಏನಿದೆ ಇಲ್ಲಿ ಇದನ್ನು ಟ್ರಾನ್ಸ್ಪೋಸ್ ಮಾಡಬೇಕು. ಸೊ ಎ ಡಾಟ್ ಬಿ ಅಂದರೆ ಇಲ್ಲಿರೋದನ್ನು LHSಗೆ ತಗೋಬೇಕು. ಸೊ ಇದು 0 ಆಗುತ್ತೆ. ಇದು ಆ್ಯಡ್ ಮಾಡಿದಾಗ 4 ಟೈಮ್ಸ್ ಎ ಡಾಟ್ ಬಿ ಆಗುತ್ತೆ. ಮತ್ತು ಡಿವೈಡೆಡ್ ಬೈ 4 ಮಾಡಿ. ಸೊ ಆಗ ಎ ಡಾಟ್ ಬಿ ಈಕ್ವಲ್ ಟು 0 ಸಿಗುತ್ತೆ. ಸೊ ಇದು ಎ ಡಾಟ್ ಬಿ ಈಕ್ವಲ್ ಟು 0 ಅಂತಂದರೆ ಇಮಿಡಿಯೇಟಾಗಿ ಒಂದು ಕನ್ಕ್ಲೂಷನ್ಗೆ ಬರ್ಬೋದು. ಏನಂತಂದರೆ ವೆಕ್ಟರ್ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಬಿ. ಏನು ಸ್ಟಾರ್ಟಿಂಗ್ನಲ್ಲಿ ಚಾಪ್ಟರ್ ಓದುವಾಗ ನಾವು ಓದಿರ್ತೀವಿ. ಸೊ ಈ ಕಂಡೀಷನ್ ಪ್ರೂವ್ ಆಯಿತು ಅಂದರೆ ಸೊ ವೆಕ್ಟರ್ಸು ಪರ್ಪೆಂಡಿಕ್ಯುಲರ್ಸ್ ಆಗಿರುತ್ತೆ ಅಂತ. ಹಾಯ್. ಸೊ ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡೋದಕ್ಕೆ ಒಂದು ಟೆಕ್ನಿಕ್ ಯೂಸ್ ಮಾಡಬೇಕು, ಒಂದು ಫಾರ್ಮುಲಾ ಯೂಸ್ ಮಾಡಬೇಕು. ಅದೇನಪ್ಪ ಅಂತಂದರೆ ಕಾಸ್ ತೀಟಾ, ಅಂದರೆ ಇಲ್ಲಿ ತೀಟಾ ಅನ್ನೋದನ್ನು ಆ್ಯಂಗಲ್ ಬಿಟ್ವೀನ್ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ ಅಂತ ತೊಗೊಂಡ್ರೆ, ಸೊ ಕಾಸ್ ತೀಟಾ ಈಕ್ವಲ್ಸು ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವಯರ್. ಯಾಕೆಂದರೆ ನಾವು ಸಿ ಯಾಕೆ ತೊಗೊಳ್ತಾ ಇದೀವಿ ಅಂದರೆ ವಿ ಆರ್ ಫೈಂಡಿಂಗ್ ದ ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಬಿ. ಅದಕ್ಕೆ ಯಾವುದು ರಿಮೈನಿಂಗ್ ಒನ್ ಇರುತ್ತೋ ಅದು ತೊಗೋಬೇಕು, ಮೈನಸ್ ಹಾಕ್ಕೊಂಡು ಮತ್ತು ಬ್ರ್ಯಾಕೆಟ್. ಸೊ ಯಾವುದು ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ, ಆ್ಯಂಗಲ್ ಬಿಟ್ವೀನ್ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ ಅಲ್ವಾ. ಸೊ ಅವುಗಳದ್ದು ಮ್ಯಾಗ್ನಿಟ್ಯೂಡ್ ತೊಗೋಬೇಕು, ಆ್ಯಡ್ ಮಾಡಬೇಕು. ಮತ್ತು ಡಿನಾಮಿನೇಟರಲ್ಲಿ 2 ಟೈಮ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತ ಬರ್ಕೋಬೇಕು. ಸೊ ಇದು ಫಾರ್ಮುಲಾ ಇದು. ಇದರಲ್ಲಿ ನಾವು ಎಲ್ಲ ವ್ಯಾಲ್ಯೂಸ್ ಏನೇನು ಕೊಟ್ಟಿದ್ದಾರೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಬಂದು 7, ಸೊ 7 ಸ್ಕ್ವಯರ್. ಮ್ಯಾಗ್ನಿಟ್ಯೂಡ್ ಆಫ್ ಎ 3, ಮ್ಯಾಗ್ನಿಟ್ಯೂಡ್ ಆಫ್ ಬಿ 5, ಮತ್ತು ಇಲ್ಲಿ ಹಾಗೆಯೇ ಮ್ಯಾಗ್ನಿಟ್ಯೂಡ್ ಆಫ್ ಎ 3 ಬಿ ಬಂದು 5. ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ಸೊ 7 ಸ್ಕ್ವೇರ್ ಅಂದರೆ 49, 3 ಸ್ಕ್ವೇರ್ ಅಂದರೆ 9 ಬರುತ್ತೆ, 2 ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ ಅಂದರೆ 25. ಸೊ ಟೋಟಲ್ 34 ಆಗುತ್ತೆ ಇದು. ಸೊ ಇದು 15 2s ದ 30. ಸೊ ಇದರಲ್ಲಿ ಇದನ್ನು ಸಬ್ಟ್ರಾಕ್ಷನ್ ಮಾಡಿದ್ರೆ 15 ಬರುತ್ತೆ, ಇಲ್ಲಿ 30. ಸೊ 2 ಟೈಮ್ಸ್ ಆಯಿತು. ಅಲ್ಲಿಗೆ ಕಾಸ್ ತೀಟಾ ಬಂದು 1/2 ಆಯಿತು. ಸೊ ಈ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡೋದು ತೀಟಾ ವ್ಯಾಲ್ಯೂ ಬಂದು 60 ಡಿಗ್ರಿ, ದಟ್ ಈಸ್ π/3. ಅಲ್ಲಿಗೆ ಸಿ ಅನ್ನೋದು ಕರೆಕ್ಟ್ ಆಪ್ಷನ್ ಆಗುತ್ತೆ ನಿಮಗೆ. ಹಾಯ್. ಇಲ್ಲಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಲ್ಯಾಂಬ್ಡಾ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಎ ಕ್ರಾಸ್ ಬಿ ಮತ್ತು ಸಿ ಕ್ರಾಸ್ ಎ ಈ ಟರ್ಮ್ಸ್ನ ಬಿ ಕ್ರಾಸ್ ಎ ಅನ್ನೋದರಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಅಂದರೆ ಇಲ್ಲಿ ಬಿ ಕ್ರಾಸ್ ಸಿ ಬರಬೇಕು, ಇಲ್ಲೂ ಬಿ ಕ್ರಾಸ್ ಸಿ ಬರಬೇಕು. ಸೊ ಆ ಥರ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋದಕ್ಕೆ ಈ ಕೊಟ್ಟಿರೋ ಕಂಡೀಷನ್ನ ತಗೋಬೇಕಾಗುತ್ತೆ. ಸೊ ಈ ಕಂಡೀಷನ್ನ ತಗೊಳ್ಳೋದು, ಆಮೇಲೆ ಇದಿಷ್ಟನ್ನು ಬಿ ಜೊತೆಯಲ್ಲಿ ಕ್ರಾಸ್ ಪ್ರಾಡಕ್ಟ್ ಮಾಡೋದು, ಆಮೇಲೆ ಮತ್ತೆ ಅದನ್ನೇ ತಗೊಳ್ಳೋದು. ಸೊ ಕೊಟ್ಟಿರೋ ಕಂಡೀಷನ್ ತೊಗೊಂಡು ಮತ್ತು ಸಿ ಜೊತೆಯಲ್ಲಿ ಕ್ರಾಸ್ ಪ್ರಾಡಕ್ಟ್ ಮಾಡಬೇಕು. ಸೊ ಆ ಥರ ಮಾಡಿದಾಗ ಎ ಕ್ರಾಸ್ ಬಿ, ಮತ್ತು ಇಲ್ಲಿ ಇದು ಮಾಡೋಕ್ಕೆ ಹೋದಾಗ ನಮಗೆ ಬಿ ಕ್ರಾಸ್ ಬಿ ಸಿಗುತ್ತೆ. ಸೊ ಬಿ ಕ್ರಾಸ್ ಬಿ ಅಂದರೆ ನಮಗೆ ಗೊತ್ತು 0 ವೆಕ್ಟರ್ ಅಂತ, ಅಂದರೆ ಕ್ರಾಸ್ ಪ್ರಾಡಕ್ಟ್ ಆಫ್ ಸೇಮ್ ವೆಕ್ಟರ್ಸ್ ಅಂದರೆ 0 ವೆಕ್ಟರ್ ಬರುತ್ತೆ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಸಿ ಕ್ರಾಸ್ ಬಿ ಬರುತ್ತೆ ನಮಗೆ. ಸೊ ಎ ಕ್ರಾಸ್ ಬಿ
ಇಲ್ಲಿ ನಮಗೆ ಬಿ ಕ್ರಾಸ್ ಸಿ ಬೇಕಾಗಿದೆ. ಸೊ ಹಂಗಾಗಿ ಇದು ಸೈನ್ ಚೇಂಜ್ ಆಗುತ್ತೆ. ಮೈನಸ್ ಸಿ ಬಿ ಕ್ರಾಸ್ ಸಿ ಆಗುತ್ತೆ. ಈ 0 ವೆಕ್ಟರ್ ಜೊತೆ ಏನೇ ಆ್ಯಡ್ ಮಾಡಿದ್ರು ನಮಗೆ ಸೇಮ್ ವೆಕ್ಟರ್ಸ್ ಬರುತ್ತೆ. ಸೊ ಇದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಸೊ ಎ ಕ್ರಾಸ್ ಬಿ ಈಕ್ವಲ್ ಟು 3 ಟೈಮ್ಸು ಬಿ ಕ್ರಾಸ್ ಸಿ ಬಂದಿದೆ. ಸೊ ಅದೇ ಥರ ಇಲ್ಲಿ ಸಿಂಪ್ಲಿಫೈ ಮಾಡಬೇಕು. ಸೊ ಎ ಕ್ರಾಸ್ ಸಿ 2 ಟೈಮ್ಸ್ ಬಿ ಕ್ರಾಸ್ ಸಿ ಇದು 0 ವೆಕ್ಟರ್ ಆಗುತ್ತೆ, ಯಾಕಂದರೆ ಕ್ರಾಸ್ ಪ್ರಾಡಕ್ಟ್ ಆಫ್ ಸೇಮ್ ವೆಕ್ಟರ್ಸು. ಮತ್ತು 0 ವೆಕ್ಟರ್ನ ಆ್ಯಡ್ ಮಾಡಿದಾಗ ನಮಗೆ ಸೇಮ್ ವೆಕ್ಟರ್ ಬರುತ್ತೆ. ಮತ್ತು ಇಲ್ಲಿ ನಮಗೆ ಸಿ ಕ್ರಾಸ್ ಎ ಬೇಕಾಗಿದೆ. ಸೊ ಅದಕ್ಕೆ ಸೈನ್ ಚೇಂಜ್ ಮಾಡಿ ಇದನ್ನು ರಿವರ್ಸ್ ಮಾಡಿ ಇದನ್ನು ಟ್ರಾನ್ಸ್ಪೋಸ್ ಮಾಡಿ. ಸೊ -2 ಟೈಮ್ಸ್ ಬಿ ಕ್ರಾಸ್ ಸಿ ಆಗುತ್ತೆ. ಸೊ ಎರಡು ಕಡೆ ಮೈನಸ್ ಕ್ಯಾನ್ಸಲ್ ಆಗಿಬಿಟ್ಟು ಸಿ ಕ್ರಾಸ್ ಎ ಸಿಗುತ್ತೆ ನಮಗೆ. ಸೊ ಈಗ ಈ ಎಕ್ಸ್ಪ್ರೆಷನ್ನಲ್ಲಿ ಈ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆಮೇಲೆ ಎಲ್ ಎಚ್ ಎಸ್ಸು ಆರ್ ಎಚ್ ಎಸ್ಸು ಈಕ್ವೇಟ್ ಮಾಡಬೇಕು. ಸೊ ಎ ಕ್ರಾಸ್ ಬಿ ಅಂದರೆ 3 ಟೈಮ್ಸ್ ಬಿ ಕ್ರಾಸ್ ಸಿ. ಸೊ ಆಲ್ರೆಡಿ ಬಿ ಕ್ರಾಸ್ ಸಿ ಇದೆ ಅಲ್ಲಿ ಒಂದು ಟರ್ಮ್. ಮತ್ತು ಸಿ ಕ್ರಾಸ್ ಎ ಅಂದರೆ 2 ಟೈಮ್ಸ್ ಬಿ ಕ್ರಾಸ್ ಸಿ. ಸೊ ಇಲ್ಲಿ ಲ್ಯಾಂಬ್ಡಾ ಟೈಮ್ಸ್ ಬಿ ಕ್ರಾಸ್ ಸಿ. ಸೊ ಇದೆಲ್ಲ ಸಿಂಪ್ಲಿಫೈ ಮಾಡಿದಾಗ ಟೋಟಲಾಗಿ ನಮಗೆ 6 ಟೈಮ್ಸ್ ಬಿ ಕ್ರಾಸ್ ಸಿ ಸಿಗುತ್ತೆ. ಸೊ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಈಕ್ವೇಟ್ ಮಾಡಿಕೊಂಡಾಗ ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಬಂದುಬಿಟ್ಟು 6 ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆಪ್ಷನ್. ಹಾಯ್. ಸೊ ಇಲ್ಲಿ ಕಾಂಪೊನೆಂಟ್ ಆಫ್ ಹೈ ಫೈಂಡ್ ಔಟ್ ಮಾಡೋದಕ್ಕೆ ಕೇಳಿದ್ದಾರೆ. ಸೊ ಫಸ್ಟ್ ನಾವು ಏನು ಮಾಡೋಣ, ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡೋಣ. ಸೊ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದಿಸ್ ವೆಕ್ಟರ್. ಸೊ ಯೂನಿಟ್ ವೆಕ್ಟರ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ಸೊ ವೆಕ್ಟರ್ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ಒಂದು ಸ್ಕ್ವೇರ್ ರೂಟ್ ತೊಗೊಂಡು ಏನು ಐ ಜೆ ಕೆ ಕಾಂಪೊನೆಂಟ್ಸ್ ಕೊಟ್ಟಿದ್ದಾರೆ ಇಲ್ಲಿ 1 ಇಲ್ಲಿ 1 ಇಲ್ಲಿ 2 ಅದಕ್ಕೆ ಸ್ಕ್ವೇರ್ ತೊಗೊಂಡು ಆಮೇಲೆ ಆ್ಯಡ್ ಮಾಡಬೇಕು. ಸೊ ದಟ್ ಈಸ್ ಮ್ಯಾಗ್ನಿಟ್ಯೂಡ್. ಸೊ ಏನು ಬರುತ್ತೆ, ಐ ಪ್ಲಸ್ ಜೆ ಪ್ಲಸ್ 2k ಇದಿಷ್ಟು ಸಿಂಪ್ಲಿಫೈ ಮಾಡಿದಾಗ √6 ಬಂದಿದೆ. ನಾವು ಇದು ಸ್ಪ್ಲಿಟ್ ಮಾಡಿಕೊಂಡಾಗ 1/√6 ಐ 1/√6 ಜೆ 2/√6 ಕೆ ಅಂತ ಆಗುತ್ತೆ. ಇಲ್ಲಿ ಯೂನಿಟ್ ವೆಕ್ಟರ್ ಅಂದರೆ, ಸೊ ಯೂನಿಟ್ ವೆಕ್ಟರ್ ಆಫ್ ವೆಕ್ಟರ್ ಎ ಅಂದರೆ ವೆಕ್ಟರ್ ಎ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ. ನಾನು ಈ ಕಾನ್ಸೆಪ್ಟ್ನಲ್ಲಿ ಯೂಸ್ ಮಾಡಿದ್ದೀನಿ ನಾನು. ಇವಾಗ ಇದನ್ನು ವೆಕ್ಟರ್ ಎ ಅಂತ ಇಟ್ಕೊಂಡ್ರೆ ಸೊ ವೆಕ್ಟರ್ ಎ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅದನ್ನು ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡಿದ್ದೀನಿ. ಇದು ಕಾಂಪೊನೆಂಟ್ ಆಫ್ ಐ. ಸೊ ಕಾಂಪೊನೆಂಟ್ ಆಫ್ ಐ ಅಂದರೆ ಐ ಜೊತೆನಲ್ಲಿ ಏನಿರುತ್ತೋ ಅದೇ ನಂಬರ್. ಬಟ್ ಇಲ್ಲಿ ಆಪ್ಷನ್ಸಲ್ಲಿ ಈ 1/6 ಅನ್ನೋದು ಇಲ್ಲೂ ಕೊಟ್ಟಿಲ್ಲ ಅವರು. ಸೊ ಹಾಗಾಗಿ ನಾವು ಇನ್ನೂ ಒಂದು ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕಾಗತ್ತೆ ಇದು. ಸೊ ಏನು ಮಾಡ್ಬೋದು ಅಂದರೆ ರ್ಯಾಷನಲೈಸ್ ಮಾಡ್ಬೋದು. ಸೊ ರ್ಯಾಷನಲೈಸೇಷನ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗೋ ಚಾನ್ಸಸ್ ಇದೆ. ನೋಡಿ √6 × 1 ಮತ್ತು ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 6 ಬರುತ್ತೆ. ಸೊ ಅಲ್ಲಿಗೆ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಪ್ಷನ್ ಆಗುತ್ತೆ ಇಲ್ಲಿ. ಹಾಯ್. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಇಲ್ಲಿ ಏನೋ ಒಂದು ಎಕ್ಸ್ಪ್ರೆಷನ್ ಕೇಳಿದ್ದಾರೆ ಇವರು, ವ್ಯಾಲ್ಯೂ ಇದ್ರನ್ನೇ ತಗೋಬೇಕು ನಾವು. ಸೊ 1/2 ವೆಕ್ಟರ್ ಎ ಮೈನಸ್ 1/3 ವೆಕ್ಟರ್ ಬಿ ಹೋಲ್ ಸ್ಕ್ವಯರ್ ಅಂದರೆ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೇಟಲ್ಲಿದೆ. ಸೊ ಅದು ಏನು ಫಾರ್ಮುಲಾ ಇದೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅದರ ಥರನೇ ಬರ್ಕೊಳ್ಳಿ ಇದನ್ನು. ಸೊ 1/2 ವೆಕ್ಟರ್ ಎ ಸ್ಕ್ವಯರ್ ಮೈನಸ್ 1/3 ವೆಕ್ಟರ್ ಬಿ ಸ್ಕ್ವಯರ್ ಪ್ಲಸ್ ಮೈನಸ್ 2 ಟೈಮ್ಸ್ 1/2 ಇಂಟು 1/3 ವೆಕ್ಟರ್ ಎ ಡಾಟ್ ಬಿ. ಸೊ ಇದು ಫಾರ್ಮುಲಾ ಇದು. ಸೊ ಫಾರ್ಮುಲಾ ಥರದಲ್ಲಿ ಬರ್ಕೊಂಡಿದ್ವಿ. ಇಲ್ಲಿ 2 ಕ್ಯಾನ್ಸಲ್ ಆಯಿತು. ಇದನ್ನು ಅಪ್ಲೈ ಮಾಡಿದಾಗ 1/4 ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಆಗುತ್ತೆ. ಇದು 1/9 ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಮೈನಸ್ 1/3 ಇಲ್ಲಿ
ಎ ಡಾಟ್ ಬಿಗೆ ಒಂದು ಡೆಫಿನೇಷನ್ ಇದೆ, ಬೇಸಿಕ್ ಡೆಫಿನೇಷನ್ನು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕಾಸ್ ತೀಟಾ ಅಂತ. ಇಲ್ಲಿ ತೀಟಾ ಅಂದರೆ ಆ್ಯಂಗಲ್ ಬಿಟ್ವೀನ್ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ. ಈಗ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಇದು ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದರೆ 2 ಅಂತ ಕೊಟ್ಟಿದ್ದಾರೆ, ಇಲ್ಲಿ 4 ಆಗುತ್ತೆ, 2 ಸ್ಕ್ವೇರು. ಹಾಗೆ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಬಿ 3 ಅಂತ ಕೊಟ್ಟಿದ್ದಾರೆ, 3 ಸ್ಕ್ವೇರ್ ಅಂದರೆ 9 ಆಗುತ್ತೆ. ಸೊ ಇಲ್ಲಿ 2, ಇದು 3, ಆಮೇಲೆ ತೀಟಾ ವ್ಯಾಲ್ಯೂ ಇದು 120 ಡಿಗ್ರಿ. ಕ್ಯಾನ್ಸಲ್ ಆಗುತ್ತೆ, 1 + 1 ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, 2. ಸೊ ಕಾಸ್ 120 ಅಂದರೆ -1/2. ಕಾಸ್ 120 ಡಿಗ್ರಿ ಅಂದರೆ -1/2 ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಸೊ 1 + 1 ಅಂದರೆ 2 ಆಯಿತು. ಸೊ ಮೈನಸ್ ಇಂಟು ಮೈನಸ್ಸು ಪ್ಲಸ್ ಆಗುತ್ತೆ, ಆಮೇಲೆ ಈ 2 ಕ್ಯಾನ್ಸಲ್ ಆಗಿ 1 ಬರುತ್ತೆ. ಸೊ ಆನ್ಸರು 3 ಬಂತು. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಹಾಯ್, ಇಲ್ಲಿ ಒಂದು ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಇದೆ. ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ವಿತ್ ಎ ಆ್ಯಂಡ್ ಬಿ ಆ್ಯಸ್ 2 adjacent sides is given, and we need to find out the area of the parallelogram when the sides are 3a + 2b and a + 3b. ಈಗ ನೋಡಿ, ಇಲ್ಲಿ ಪ್ಯಾರಲೋಗ್ರಾಮ್ ಕೊಟ್ಟಿದ್ದಾರೆ. ಸೊ ಯು ಜಸ್ಟ್ ಕನ್ಸಿಡರ್ ಒನ್ ಪ್ಯಾರಲೋಗ್ರಾಮ್. ಸೊ ವಾಟ್ ಈಸ್ ಇಟ್ಸ್ ಏರಿಯಾ ಅಂದರೆ 15 ಸ್ಕ್ವೇರ್ ಯೂನಿಟ್ಸು. ಇಫ್ ದ ಸೈಡ್ adjacent sides are vector a and vector b, what is the formula to find the area ಅಂದರೆ magnitude of vector a cross b. ಸೊ ದಟ್ ಈಸ್ ಗಿವನ್ ಎಷ್ಟು 15 ಸ್ಕ್ವೇರ್ ಯೂನಿಟ್ಸು. ಈಗ ಅವ್ರು ಕೇಳ್ತಾ ಇದ್ದಾರೆ ವೆನ್ ಸೈಡ್ಸ್ ಆರ್ 3a vector plus 2b vector and vector a plus 3b vector. ಸೊ ವಾಟ್ ಈಸ್ ದ ಏರಿಯಾ ಅಂತ ಕೇಳಿದ್ದಾರೆ ಅವರು. ಸೊ ಎಗೈನ್ ಸೇಮ್ ಫಾರ್ಮುಲಾ ತಗೊಳ್ಳಿ. ಫಸ್ಟು ನಾವು ಕ್ರಾಸ್ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಕ್ರಾಸ್ ಪ್ರಾಡಕ್ಟ್ ಆಫ್ ದೀಸ್ 2 ವೆಕ್ಟರ್ಸು ಈ ಫಾರ್ಮುಲಾ ಥರದಲ್ಲಿ ತೊಗೊತಾ ಇದ್ದೀನಿ. ಇಲ್ಲಿ ಸೈಡ್ಸ್ ಎ ಮತ್ತು ಬಿ ಆದರೆ ಫಾರ್ಮುಲಾ ಬಂದು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ಅದಕ್ಕೆ ನಾನು ಫಸ್ಟ್ ಇವೆರಡಕ್ಕೆ ಕ್ರಾಸ್ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡ್ತೀನಿ ನಾನು. ಅದಕ್ಕೊಂದು ಶಾರ್ಟ್ಕಟ್ ಮೆಥಡ್ ಇದೆ. ಸೊ ಏನಪ್ಪ ಅದು ಶಾರ್ಟ್ಕಟ್ ಮೆಥಡ್ ಅಂದರೆ, ಇಲ್ಲಿ ಎ ಬಿ, ಇಲ್ಲೂ ಎ ಬಿ ಇದೆ, ಅದಕ್ಕೆ ಎ ಕ್ರಾಸ್ ಬಿ ತೊಗೊಂಡ್ಬಿಡಿ. ಆಮೇಲೆ ಒಂದು ಸ್ಮಾಲ್ ಡಿಟರ್ಮಿನೆಂಟ್ ಹಾಕ್ಕೊಂಡು ಇದು ಏನು ಕಾಂಪೊನೆಂಟ್ಸ್ ಇದೆ ಅದು ಫಸ್ಟ್ ರೋನಲ್ಲಿ, ಇದರದ್ದು ಕಾಂಪೊನೆಂಟ್ಸು ಸೆಕೆಂಡ್ ರೋನಲ್ಲಿ ಹಾಕ್ಕೊಳ್ಳಿ. ನೋಡಿ, ಇವಾಗ ಇದು ನಾರ್ಮಲ್ ಡಿಟರ್ಮಿನೆಂಟ್ ಫಾರ್ಮ್ಯಾಟಲ್ಲಿ ಫೈಂಡ್ ಔಟ್ ಮಾಡಿ. 2 × 1 2 - 3 × 3 9 ಆಗುತ್ತೆ. ಸೊ ಎ ಕ್ರಾಸ್ ಬಿ, ಅಲ್ಲಿಗಿದು -7 ಟೈಮ್ಸ್ ಎ ಕ್ರಾಸ್ ಬಿ ಸಿಕ್ಕಿದೆ ನಮಗೆ. ಬಟ್ ಅವರು ಮ್ಯಾಗ್ನಿಟ್ಯೂಡ್ ಬೇಕಾಗುತ್ತೆ ಇಲ್ಲಿ ಏರಿಯಾ ಫೈಂಡ್ ಔಟ್ ಮಾಡೋಕ್ಕೆ. ಸೊ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿದಾಗ ಮೈನಸ್ಸು ಪ್ಲಸ್ ಆಗುತ್ತೆ, 7 ಆಗೇ ಇರುತ್ತೆ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಬರುತ್ತೆ ನಮಗೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಅಂದರೆ ಆಲ್ರೆಡಿ ನಮಗೆ ವ್ಯಾಲ್ಯೂ ಗೊತ್ತಿದೆ. ಸೊ ಇದು ಮಲ್ಟಿಪ್ಲಿಕೇಶನ್ ಮಾಡಿದಾಗ 105 ಬರುತ್ತೆ. ಸೊ 105 ಸ್ಕ್ವೇರ್ ಯೂನಿಟ್ಸ್ ಆಗುತ್ತೆ. ಸೊ ವಾಟ್ ಈಸ್ ದ ಏರಿಯಾ ಆಫ್ ದಿಸ್ ಪ್ಯಾರಲೋಗ್ರಾಮ್ ಅಂದರೆ 105 ಸ್ಕ್ವೇರ್ ಯೂನಿಟ್ಸು.